Hi everybody. Hi dear students. I am Gopal, Assistant Professor, Department of Collegiate Education. Dear students, today we have discussed about medieval Indian history, session number 21. Dear students, we have discussed the topic economic life, specific reference with agriculture, trade and industry, part 1. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಕೃಷಿ ಮತ್ತು ವ್ಯಾಪಾರ ಮತ್ತು ಕೈಗಾರಿಕೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಸ್ಟೂಡೆಂಟ್ಸ್, ಎಕಾನಮಿ, ಸ್ಪೆಷಲ್ ರೆಫರೆನ್ಸ್ ವಿತ್ ಅಗ್ರಿಕಲ್ಚರ್ ಅಂಡರ್ Delhi Sultans. This is the learning objective of this session. ವಿದ್ಯಾರ್ಥಿಗಳೇ, ನಾವು ದೆಹಲಿ ಸುಲ್ತಾನರ ಆರ್ಥಿಕತೆ, ವಿಶೇಷವಾಗಿ ಕೃಷಿಯನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. What is the session outcome? After this session, students will be able to understand economic life, specific reference with agriculture under Sultanate. ಈ ಒಂದು ಸೆಷನ್ನನ್ನು ಅಧ್ಯಯನ ಮಾಡೋದರ ಮುಖಾಂತರ ವಿದ್ಯಾರ್ಥಿಗಳೇ, ನೀವು ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳಬಹುದಾಗಿರುತ್ತದೆ. Dear students, we have discussed about this session mainly agriculture system of Delhi Sultanate, chief crops of productions, categories of land holding, special attention from sultans. ವಿದ್ಯಾರ್ಥಿಗಳೇ, ನಾವು ಈ ಒಂದು ಸೆಷನ್ನಲ್ಲಿ ಮುಖ್ಯವಾಗಿ ದೆಹಲಿ ಸುಲ್ತಾನರ ಕಾಲದ ಕೃಷಿ ವ್ಯವಸ್ಥೆ, ಮುಖ್ಯವಾಗಿ ಬೆಳೀತಾ ಇದ್ದಂತಹ ಪ್ರಮುಖ ಬೆಳೆಗಳು ಮತ್ತು ಭೂವರ್ಗೀಕರಣ ವ್ಯವಸ್ಥೆ ಮತ್ತು ಸುಲ್ತಾನರು ಕೃಷಿಗಾಗಿ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ಅಗ್ರಿಕಲ್ಚರ್ ಸಿಸ್ಟಮ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸುಲ್ತಾನೇಟ್. ದೆಹಲಿ ಸುಲ್ತಾನರ ಕಾಲದ ಕೃಷಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತೆ. Land revenue was main source to the government during the period of Sultanate. ದೆಹಲಿ ಸುಲ್ತಾನರ ಕಾಲದಲ್ಲಿ ಕಂದಾಯ ತೆರಿಗೆಗಳು ರಾಜ್ಯಕ್ಕೆ ಪ್ರಮುಖ ಆದಾಯವಾಗಿತ್ತು. ಅಗ್ರಿಕಲ್ಚರ್ ಬೇಸ್ಡ್ ವೆಲ್ತ್ ಈಸ್ ಮೈನ್ ಸೋರ್ಸ್ ಟು ದ ಎಕಾನಮಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೃಷಿ ಆಧಾರಿತ ಆದಾಯವೇ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು ಅಂತ ನಾವು ಹೇಳಬಹುದು. ದೇರ್ ವೇರ್ ರ್ಯಾಡಿಕಲ್ ಚೇಂಜಸ್ ಇನ್ ಅಗ್ರಿಕಲ್ಚರ್ ಸಿಸ್ಟಮ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೃಷಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳು ಆಗುವುದನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ಬೆಳೆಗಳನ್ನು ಬೆಳೆಯುವುದರಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ನಾವು ಕಾಣಬಹುದು. ಸುಲ್ತಾನ್ಸ್ ವೇರ್ ಗಿವನ್ ಟು ಇಂಪಾರ್ಟೆನ್ಸ್ ಕಮರ್ಷಿಯಲ್ ಕ್ರಾಪ್ಸ್ ಆಲ್ಸೋ. ಸುಲ್ತಾನರ ಕಾಲದಲ್ಲಿ ಕೃಷಿಯಲ್ಲಿ ವಾಣಿಜ್ಯ ಬೆಳೆಗಳಿಗೂ ಸಹ ಪ್ರೋತ್ಸಾಹವನ್ನು ನೀಡಲಾಯಿತು. What are the main chief crops of during the Sultanate period? At the period, mainly the farmers' productions oil seeds, flowers, fruits and fragrance. ಮುಖ್ಯವಾಗಿ ಎಣ್ಣೆಯ ಬೀಜನ ಉತ್ಪಾದನೆ ಮಾಡ್ತಾ ಇದ್ರು, ಹೂವುಗಳನ್ನು ಉತ್ಪಾದನೆ ಮಾಡ್ತಾ ಇದ್ರು, ಹಣ್ಣುಗಳನ್ನು ಉತ್ಪಾದನೆ ಮಾಡ್ತಾ ಇದ್ರು, ಫ್ರಾಗ್ಮೆಂಟ್ಸ್ ಸುಗಂಧ ದ್ರವ್ಯಗಳನ್ನು ಸಹ ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಖ್ಯವಾಗಿ
ಬೆಳೀತಾ ಇದ್ರು. ವಾಟ್ ಆರ್ ದ ಮೈನ್ ಫುಡ್ ಗ್ರೇನ್ಸ್ ಅಂಡರ್ ದ ಸುಲ್ತಾನೇಟ್ ಪೀರಿಯಡ್? ಫಾರ್ಮರ್ಸ್ ವರ್ ಕಲ್ಟಿವೇಟೆಡ್. ಮುಖ್ಯವಾಗಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಬೆಳೀತಾ ಇದ್ದಂಥ ಪ್ರಮುಖ ಬೆಳೆಗಳಂತ ಹೇಳಿದ್ರೆ ಪಲ್ಸಸ್, wheat, barley, millet, peas and rice. These are the main cultivated. ದೆಹಲಿ ಸುಲ್ತಾನರ ಕಾಲದಲ್ಲಿ ಆಹಾರ ಬೆಳೆಗಳಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ರು, ಗೋಧಿಯನ್ನು ಬೆಳೀತಾ ಇದ್ರು, ಬಾರ್ಲಿ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ಬಟಾಣಿ ಬೆಳೀತಾ ಇದ್ರು, ಅಕ್ಕಿಯನ್ನು ಸಹ ಬೆಳೀತಾ ಇದ್ರು. At this time, what are the main commercial crops? Rubber, coconut, spice or sauce, cotton, jute and areca. ದೆಹಲಿ ಸುಲ್ತಾನರ ಕಾಲದಲ್ಲಿ ವಾಣಿಜ್ಯ ಬೆಳೆಗಳಿಗೂ ಸಹ ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇತ್ತು. ಆ ಕಾಲದಲ್ಲಿ ಬೆಳೀತಾ ಇದ್ದಂಥ ಪ್ರಮುಖ ವಾಣಿಜ್ಯ ಬೆಳೆಗಳು ಅಂತ ಹೇಳಿದ್ರೆ ರಬ್ಬರನ್ನು ಬೆಳೀತಾ ಇದ್ರು, ತೆಂಗು ಬೆಳೀತಾ ಇದ್ರು. ಅತಿ ವಿಶೇಷವಾಗಿ ಭಾರತದಲ್ಲಿ ಪ್ರಮುಖವಾಗಿ ಮಹತ್ವ ಪಡ್ಕೊಂಡಿದ್ದು ಅಂತಂದರೆ ಸ್ಪೈಸಿಸ್, ಮಸಾಲೆ ಪದಾರ್ಥಗಳು, ಸಾಂಬಾರು ಪದಾರ್ಥಗಳು, ಜೊತೆಗೆ ಹತ್ತಿಯ ಕೂಡ ಸಹ ಕಮರ್ಷಿಯಲ್ ಕ್ರಾಪ್ಸ್ ಆಗಿತ್ತು. ಜೊತೆಗೆ ಸೆಣಬು ಮತ್ತು ಅರೇಕಾ. and also farmers cultivated medical herbs, spices and fragrant good market in foreign countries. ದೆಹಲಿ ಸುಲ್ತಾನ ಕಾಲದಲ್ಲಿ ರೈತರು ವೈದ್ಯಕೀಯ ಗಿಡಮೂಲಿಕೆಗಳನ್ನು ಬೆಳೀತಾ ಇದ್ರು, ಮಸಾಲೆ ಪದಾರ್ಥಗಳನ್ನು ಬೆಳೀತಾ ಇದ್ರು, ಸುಗಂಧ ದ್ರವ್ಯಗಳನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಇವುಗಳಿಗೆ ವಿದೇಶಿ ಮಾರುಕಟ್ಟೆಗಳಲ್ಲಿ ಉತ್ತಮ ಬೇಡಿಕೆ ಇತ್ತು. ಕ್ಯಾಟಗರೀಸ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಡ್ಯೂರಿಂಗ್ ಸುಲ್ತಾನೇಟ್ ಪೀರಿಯಡ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಭೂಮಿಯನ್ನು ವರ್ಗೀಕರಣ ಮಾಡಿ ಕಂದಾಯವನ್ನು ಹೇರಲಾಗ್ತಾ ಇತ್ತು. There was a 4 categories of land holding. ದೆಹಲಿ ಸುಲ್ತಾನರ ಕಾಲದಲ್ಲಿ ಭೂಮಿಯನ್ನು 4 ಭೂ ಹಿಡುವಳಿಗಳಾಗಿ ವಿಭಾಗ ಮಾಡಿ ಕಂದಾಯವನ್ನು ಹೇರಲಾಗ್ತಾ ಇತ್ತು. First one is waqf or inam. Inam is a gift or charity to the Muslim scholars or saints. There was a no tax was charged. ವಕ್ಫ್ ಎಂಬ ಭೂಮಿ ಇದೊಂದು ಇನಾಮಾಗಿ ಅಥವಾ ದಾನವಾಗಿ ಕೊಟ್ಟಂತಹ ಭೂಮಿಯಾಗಿತ್ತು. ಇದನ್ನು ಸಂತರಿಗೆ, ಮಸೀದಿಗಳಿಗೆ, ಸ್ಕಾಲರ್ಸ್ಗೆ, ಕವಿಗಳಿಗೆ ಕೊಡ್ತಾ ಇದ್ರು. ಈ ಒಂದು ಭೂಮಿಗೆ ಯಾವುದೇ ವಿಧವಾದಂತಹ ತೆರಿಗೆಯನ್ನು ಕಟ್ಟುವ ಅವಶ್ಯಕತೆ ಇರಲಿಲ್ಲ. ಫ್ರೀ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಈಸ್ ವಾಲಿಸ್ ಆರ್ ಮುಕ್ತೀಸ್. It was a land holding system controlled under ಇಕ್ತಾದಾರ್ or provincial governor. ವಾಲಿಸ್ ಅಥವಾ ಮುಕ್ತಿಸ್ ಎಂಬ ಭೂ ಹಿಡುವಳಿಗಳು ಇಕ್ತಾದಾರ್ ಅಥವಾ ಪ್ರಾಂತ್ಯಗಳ ರಾಜ್ಯಪಾಲನ ಅಧೀನದಲ್ಲಿದ್ದಂತಹ ಭೂಮಿ ಹಿಡುವಳಿಗಳ ವರ್ಗವಾಗಿತ್ತು. ಥರ್ಡ್ ಒನ್ ಈಸ್ ಖಾಲಿಸಾ ಟೆರಿಟರಿ. ಇಟ್ ವಾಸ್ ಎ ಲ್ಯಾಂಡ್ ಹೋಲ್ಡಿಂಗ್ ಡೈರೆಕ್ಟ್ಲಿ ಅಂಡರ್ ಸೆಂಟ್ರಲ್ ಗವರ್ನಮೆಂಟ್. ಖಾಲಿಸಾ ಭೂಮಿ ಎನ್ನುವುದು ಕೇಂದ್ರ ಸರ್ಕಾರದ ನೇರ ನಿಯಂತ್ರಣದಲ್ಲಿತ್ತು. ಅದು ಸರ್ಕಾರಿ ಜಮೀನಾಗಿತ್ತು. ಫೋರ್ತ್ ಕ್ಯಾಟಗರಿ ಲ್ಯಾಂಡ್ ಹೋಲ್ಡಿಂಗ್ ಸಿಸ್ಟಮ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಫಿಡ್ಯೂಟರಿ ಹಿಂದೂ ಚೀಫ್ಸ್. ದೆ ಪೇಯ್ಡ್ ಆನ್ಯುವಲ್ ಟ್ರಿಬ್ಯೂಟ್ ಟು ಸುಲ್ತಾನ್. 4ನೇ ವಿಧವಾದ ಭೂ ಹಿಡುವಳಿ ಯಾವುದು ಅಂತ ಹೇಳಿದ್ರೆ ಇದು ಊಳಿಗಮಾನ್ಯ ಪದ್ಧತಿಯಲ್ಲಿರುವ ಹಿಂದೂಗಳ ಅಧೀನದಲ್ಲಿತ್ತು. ಈ ಭೂ ಹಿಡುವಳಿಗಳಿಗಾಗಿ ಹಿಂದೂ ಮುಖಂಡರು ಸುಲ್ತಾನರಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದರು. ಸ್ಪೆಷಲ್ ಅಟೆನ್ಷನ್ ಫ್ರಮ್ ಸುಲ್ತಾನ್ಸ್.
ದೆಹಲಿ ಸುಲ್ತಾನರ ಕಾಲದಲ್ಲಿ ಸುಲ್ತಾನರು ಕೃಷಿಯ ಬೆಳವಣಿಗೆಗಾಗಿ ತಾವೇ ವಿಶೇಷ ಅಗತ್ಯ ಕ್ರಮಗಳನ್ನು ಕೈಗೊಳ್ತಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ಲಿ, ಗಿಯಾಸುದ್ದೀನ್ ತುಘಲಕ್ ವಾಸ್ ಫಸ್ಟ್ ಸುಲ್ತಾನ್ ಕನ್ಸ್ಟ್ರಕ್ಟೆಡ್ ಕೆನಾಲ್ಸ್ ಫಾರ್ ಇರಿಗೇಷನ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೃಷಿಗಾಗಿ, ನೀರಾವರಿಗಾಗಿ ಮೊದಲು ಕಾಲುವೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂತಹ ದೊರೆ ಅಂತಂದರೆ ಗಿಯಾಸುದ್ದೀನ್ ತುಘಲಕ್. ದೆನ್ Muhammad bin Tughlaq sanctioned Tekkavi loans for peasants. Muhammad bin Tughlaq ಕೃಷಿ ಸುಧಾರಣೆಗಾಗಿ ಮತ್ತು ರೈತರಿಗಾಗಿ ಸಹಾಯ ಮಾಡುವ ಉದ್ದೇಶದಿಂದ ತೆಕ್ಕಾವಿ ಸಾಲಗಳನ್ನು ವಿತರಣೆ ಮಾಡ್ತಾನೆ. ಅದು ಕೃಷಿಯ ಒಂದು ಸಹಾಯಕ್ಕಾಗಿ. ದೆನ್ Muhammad bin Tughlaq create a new department called Diwani Kohi for agriculture. ಅಷ್ಟೇ ಅಲ್ಲ, ಮಹಮ್ಮದ್ ಬಿನ್ ತುಘಲಕ್ ಕೃಷಿ ಸುಧಾರಣೆಗಾಗಿ, ಕೃಷಿಯನ್ನು ಸುಧಾರಣೆ ಮಾಡುವ ಉದ್ದೇಶಕ್ಕಾಗಿ ದಿವಾನಿ ಕೋಹಿ ಎಂಬ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕಾಗಿ ಅಮೀರ್ ಕೋಹಿ ಎಂಬ ಅಧಿಕಾರಿಯನ್ನು ಸಹ ನೇಮಕ ಮಾಡ್ತಾನೆ. ದೆನ್ ಫಿರೋಜ್ ಶಾ ತುಘಲಕ್ ಕನ್ಸ್ಟ್ರಕ್ಟೆಡ್ 5 ಕೆನಾಲ್ಸ್ ಫಾರ್ ಇರಿಗೇಷನ್. ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ನೀರಾವರಿಗಾಗಿ, ಕೃಷಿಯನ್ನು ಉತ್ತಮಪಡಿಸಲು 5 ಕಾಲುವೆಗಳನ್ನು ನಿರ್ಮಾಣ ಮಾಡಿಸ್ತಾನೆ. ದೆನ್ ಫಿರೋಜ್ ಶಾ ತುಘಲಕ್ exempted the people from Tekkavi loans and abolished 24 injustice taxes. ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ಮಹಮ್ಮದ್ ಬಿನ್ ತುಘಲಕ್ ನೀಡಿದಂತಹ ತೆಕ್ಕಾವಿ ಸಾಲಗಳ ಸಾಲವನ್ನು ರದ್ದು ಮಾಡುತ್ತಾನೆ. ಜೊತೆಗೆ ಪ್ರಜೆಗಳ ಮೇಲೆ ಹೇರಲಾಗಿದ್ದಂತಹ 24 ನ್ಯಾಯಸಮ್ಮತವಲ್ಲದ ತೆರಿಗೆಗಳನ್ನು ರದ್ದುಪಡಿಸಿ ಕೃಷಿಗೆ ಉತ್ತೇಜನವನ್ನು ನೀಡ್ತಾನೆ. ಸುಲ್ತಾನ್ಸ್ ವೇರ್ ಸ್ಪೆಷಲ್ ಅಟೆನ್ಷನ್ ಇಂಪ್ರೂವ್ ಕ್ವಾಲಿಟಿ ಆಫ್ ಇಂಡಿಯನ್ ಫ್ರೂಟ್ಸ್ ಆ್ಯಂಡ್ ಗಾರ್ಡನಿಂಗ್. ಅಷ್ಟೇ ಅಲ್ಲ, ದೆಹಲಿ ಸುಲ್ತಾನರ ಕಾಲದಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ತಾರೆ. ಅದರಲ್ಲೂ ವಿಶೇಷವಾಗಿ ಹಣ್ಣು ಹಂಪಲುಗಳನ್ನು ಬೆಳೆಯುವುದಕ್ಕೆ ಮತ್ತು ಉದ್ಯಾನವನಗಳನ್ನು ನಿರ್ಮಾಣ ಮಾಡೋದಕ್ಕೆ ದೆಹಲಿ ಸುಲ್ತಾನರು ಹೆಚ್ಚಿನ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ವಾಟ್ ಈಸ್ ದ ಸಮ್ಮರಿ ಆಫ್ ದಿಸ್ ಸೆಷನ್? There were radical changes in agricultural system under Sultanate. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಕಾಣಬಹುದು. ಬೆಳೆಗಳನ್ನು ಬೆಳೆಯುವುದರಲ್ಲಿ ರ್ಯಾಡಿಕಲ್ ಚೇಂಜಸನ್ನು ನಾವು ಕಾಣಬಹುದು. ಅಗ್ರಿಕಲ್ಚರ್ ಬೇಸ್ಡ್ ವೆಲ್ತ್ ಈಸ್ ಮೇನ್ ಸೋರ್ಸ್ ಟು ದ ಎಕಾನಮಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೃಷಿ ಆಧಾರಿತ ಆದಾಯವೇ ಆರ್ಥಿಕತೆಯ ಬೆನ್ನೆಲುಬಾಗುತ್ತು ಎಂಬುದು ನಾವು ಈ ಒಂದು ತಿಳ್ಕೊಳ್ತೀವಿ. ಸ್ಪೆಷಲ್ ಅಟೆನ್ಸ್ ಫ್ರಮ್ ಸುಲ್ತಾನ್ಸ್ ಟು ಅಗ್ರಿಕಲ್ಚರ್. ನಾವು ಹಿಂದೆ ನೋಡಿದಂತೆ ದೆಹಲಿ ಸುಲ್ತಾನವರು ಕೃಷಿ ಸುಧಾರಣೆಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದರು. ದೇ ಹ್ಯಾವ್ ಗುಡ್ ಅಗ್ರೇರಿಯನ್ ರಿಲೇಷನ್ಸ್ ಆರ್ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸ್. ದೆಹಲಿ ಸುಲ್ತಾನರ ಕಾಲದಲ್ಲಿ ನೀರಾವರಿಗಾಗಿ ವಿಶೇಷ ಕಾಳಜಿಯನ್ನು ವಹಿಸಲಾಗಿತ್ತು. ವಿಶೇಷವಾಗಿ ಗಿಯಾಸುದ್ದೀನ್ ತುಘಲಕ್, ನಂತರ ಫಿರೋಜ್ ಶಾ ತುಘಲಕ್. ಅಷ್ಟೇ ಅಲ್ಲ, ಸುಲ್ತಾನರ ಕಾಲದಲ್ಲಿ ಉತ್ತಮವಾದಂತಹ ಕಂದಾಯ ವ್ಯವಸ್ಥೆಯನ್ನು ಸಹ ನಿರ್ಮಾಣ ಮಾಡಲಾಗಿತ್ತು. ಅನ್ನೋದನ್ನು ನಾವು ಈ ಒಂದು ಸೆಷನ್ನಲ್ಲಿ ತಿಳ್ಕೊಂಡಿವಿ. ಸ್ಟೂಡೆಂಟ್ಸ್, ಐ ಹ್ಯಾವ್ ಗಿವನ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಾರ್ ಯು. ಪ್ಲೀಸ್ ಆನ್ಸರ್ ದೀಸ್. How many categories in land holding system under Sultanate? 5 categories, 4 categories, 3 categories, 6 categories. During the Sultanate period, they have 4 categories of land holding. Answer is B correct. Which Sultan was issued Tekkavi loans?
Muhammad bin Tughlaq, Firoz Shah Tughlaq, Balban or Alauddin Khilji? Muhammad bin Tughlaq was issued Tekkavi loans for peasants. Answer is Muhammad bin Tughlaq. A answer is correct. Who was abolished by Tekkavi loans? Muhammad bin Tughlaq, Firoz Shah Tughlaq, Balban or Alauddin Khilji? Firoz Shah Tughlaq was abolished by Tekkavi loans. Answer is B correct. How many gardens created by Firoz Shah Tughlaq? Firoz Shah Tughlaq created 1000 gardens, 500 gardens, 1200 gardens, 1500 gardens. Firoz Shah Tughlaq created 1200 gardens. Answer C is correct. Which type of land was a tax-free land? Inam land, Khalisa land, Walis land or Karaj land? Inam land was free tax land. Answer A is correct. Dear students, I have referred below, I have given below Satish Chandra, Medieval India from Sultanate to Mughals. Irfan Habib, Studies in Medieval Indian Polity and Culture, the Sultanate and its Times. Farooqi Salma Ahmad, A Comprehensive History of Medieval India from the 12th to mid 18th century. ವಿದ್ಯಾರ್ಥಿಗಳೇ, ಇವುಗಳ ಜೊತೆಗೆ ನೀವು ಹೆಚ್ಚಿನ ಪುಸ್ತಕಗಳನ್ನು ಸಹ ಅಧ್ಯಯನ ಮಾಡಬಹುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.